ಹರೇ ಶ್ರೀನಿವಾಸ. ಸ್ನೇಹಿತರೆ, ಚಾತುರ್ಮಾಸ್ಯದಲ್ಲಿ ಯಾವ ದಾನಗಳನ್ನು ಕೊಡಬೇಕು ತಿಳಿಸ್ಕೊಡ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹೋದ ವರ್ಷ ಆ ಕಡೆ ವರ್ಷ ಎಲ್ಲನೂ ನಾನು ಚಾತುರ್ಮಾಸ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ವಿಡಿಯೋಗಳನ್ನು ಹಾಕಿದ್ದೀನಿ. ಸಾಧ್ಯವಾದರೆ ಚೆಕ್ ಮಾಡಿಕೊಳ್ಳ್ರಿ, ಸಿಗುತ್ತೆ. ಈಗ ದಾನಗಳ ಪಟ್ಟಿಯನ್ನು ಹೇಳ್ತಾ ಹೋಗ್ತೀನಿ. ಯಾವ್ಯಾವ ದಾನಗಳಿದೆ, ಮೊದಲನೇ ವರ್ಷ ಯಾವ್ದು ಕೊಡಬೇಕು ಹೀಗೆ ಅಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಕಂಟಿನ್ಯೂ ಆಗಿ ಒಂದು 3 ವರ್ಷ 4 ವರ್ಷ ಅದದೇ ದಾನಗಳನ್ನು ಕೊಟ್ಟರೆ ಒಳ್ಳೆಯದು. ಆಮೇಲೆ ನೀವು ಯಾವ ದಾನವನ್ನಾದರೂ ಕೊಡ್ಬೋದು, ತೊಂದರೆ ಇಲ್ಲ. ಯಾಕೆ ಅಂದರೆ ಮದುವೆ ಆದಂಥ ಮೊದಲನೇ ವರ್ಷ ಪ್ರಥಮವಾಗಿ ನಾವು ದಾನಗಳನ್ನು ಹಿಡಿತಾ ಇದ್ದೀವಿ. ಫಸ್ಟು ನಾವು ಕೊಡಬೇಕಾಗಿರೋದು ಅರಿಶಿನ ಕುಂಕುಮ. ಮದುವೆ ಆದಂಥ ಮೊದಲನೇ ವರ್ಷ ಅರಿಶಿನ ಕುಂಕುಮವನ್ನೇ ಹೆಚ್ಚಾಗಿ ದಾನವನ್ನು ಕೊಡಬೇಕು. ಹಾಗಾಗಿ ಪ್ರಥಮವಾಗಿ ಕೊಡ್ತಕ್ಕಂಥವರು, ಇಷ್ಟು ದಿವಸ ನಾವು ದಾನವನ್ನು ಕೊಟ್ಟಿಲ್ಲ, ಇದೇ ಪ್ರಥಮವಾಗಿ ಪ್ರಾರಂಭ ಮಾಡ್ತೀವಿ ಅಂತಂದರೆ ಫಸ್ಟು ಅರಿಶಿನ ಕುಂಕುಮವನ್ನು ಕೊಡಬೇಕು. ಈ ದಾನಗಳನ್ನು ದ್ವಾದಶಿ ದಿವಸ ಕೊಡಬೇಕು, ಆಯಿತಾ? ಪ್ರತಿ ದ್ವಾದಶಿ ದಾನವನ್ನು ಕೊಡಬೇಕಾಗುತ್ತೆ. ಯಾವ ದಾನವನ್ನು ಹಿಡಿದಿರ್ತೀರೋ ಅದೇ ದಾನವನ್ನು ಕೊಡಬೇಕು. ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಇಂಥ ದಾನವನ್ನು ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ತೀರಲ್ಲ, ಅದೇ ದಾನವನ್ನೇ ಕೊಡಬೇಕು, ಆಯಿತಾ? ಒಂದು ವರ್ಷ ಒಂದು ದಾನವನ್ನು ಕೊಡಬೇಕು. ಅಥವಾ ನೀವು 2-3 ದಾನಗಳನ್ನು ಹಿಡಿಬೋದು, ಒಂದೇ ಕೊಡಬೇಕು ಅಂತ ಏನಿಲ್ಲ. 2-3 ದಾನಗಳನ್ನು ಹಿಡಿಬೋದು. ಯಾವ ದಾನವನ್ನು ಸಂಕಲ್ಪ ಮಾಡ್ಕೊಂಡು ಹಿಡಿದಿರ್ತೀರೋ ಅದೇ ದಾನವನ್ನೇ ಕೊಡಬೇಕು. ಹಾಗಾಗಿ ಪ್ರತಿ ದ್ವಾದಶಿ ದಾನವನ್ನು ಕೊಡಬೇಕು. ಸಾಧ್ಯವಾದರೆ ಬೆಳಗ್ಗೆ ದಾನವನ್ನು ಕೊಟ್ಟು ಬಂದು ಊಟ ಮಾಡೋದು ಒಳ್ಳೆಯದು. ಇಲ್ಲ ಮನೆ ಹತ್ರ ಆ ಥರ ಅನುಕೂಲ ಇಲ್ಲ, ನಾವೆಲ್ಲ ದೂರ ಹೋಗಿ ಕೊಟ್ಟು ಬರಬೇಕು ಹಾಗೆ ಅಂತ ಹೇಳೋರು, ಬೆಳಗ್ಗೆ ದೇವರ ಮುಂದೆ ಇಟ್ಟು ದೇವರಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ, ಅಥವಾ ತುಳಸಿ ದೇವಿಗೆ ಸಮರ್ಪಣೆಯನ್ನು ಮಾಡಿ ತೆಗೆದಿಟ್ಟು ನೀವು ದ್ವಾದಶಿ ಪಾರಣೆಯನ್ನು ಮಾಡಿಕೊಂಡು ನಂತರ ಸಾಯಂಕಾಲ ದಾನವನ್ನು ಕೊಡ್ಬೋದು. ಈ ರೀತಿಯೂ ಮಾಡ್ಕೋಬೋದು. ದ್ವಾದಶಿ ದಿನ ದಾನವನ್ನು ಕೊಡಬೇಕಾಗತ್ತೆ. ಹಾಗಾಗಿ 1 ತಿಂಗಳಲ್ಲಿ 2 ದ್ವಾದಶಿ ಬರುತ್ತೆ, ಮತ್ತು 4 ತಿಂಗಳಲ್ಲಿ 8 ದ್ವಾದಶಿ ಬರುತ್ತೆ. ಎಕ್ಸ್ಟ್ರಾ 1 ಅಂತ ನೀವು ಲೆಕ್ಕ ಇಟ್ಕೋಬೇಕು. ಯಾಕಂದರೆ ದ್ವಾದಶಿನೇ ಮುಗಿಸೋ ಹಾಗಿಲ್ಲ, ಉತ್ಥಾನ ದ್ವಾದಶಿನೂ ಕೊಡಬೇಕು, ಮತ್ತು ಮೋಹಿನಿ ದ್ವಾದಶಿ ಅಂತ ಇನ್ನೊಂದು ಎಕ್ಸ್ಟ್ರಾ ಆಗಿ ದ್ವಾದಶಿ ದಿನ ದಾನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಒಟ್ಟಿನಲ್ಲಿ 9 ದ್ವಾದಶಿ ಅಂತ ಲೆಕ್ಕ ಇಟ್ಕೊಳ್ರಿ, ಸರಿನಾ? ಈಗ ಚಾತುರ್ಮಾಸ್ಯದಲ್ಲಿ ದ್ವಾದಶಿ ದಿನ ಕೊಡ್ತಕ್ಕಂಥ ದಾನಗಳು ಯಾವ್ದ್ಯಾವುದು ಅಂತಂದರೆ, ಮೊದಲನೇದಾಗಿ ಅರಿಶಿನ ಕುಂಕುಮ ಅಂತ ಹೇಳಿದೆ. ಈ ಅರಿಶಿನ ಕುಂಕುಮ ದಾನವನ್ನು ಒಣಕೊಬ್ಬರಿ ಬಟ್ಟಲು ಬರುತ್ತಲ್ಲ, ಒಣಕೊಬ್ಬರಿಯಲ್ಲಿ ಬಟ್ಲಲ್ಲಿ ಅರಿಶಿನ ಒಂದರಲ್ಲಿ ಕುಂಕುಮ ತುಂಬಿಸಿ ದಾನವನ್ನು ಕೊಡ್ಬೋದು. ಅಥವಾ ಹಿತ್ತಾಳೆ ಬಟ್ಲುಗಳು ಬರುತ್ತಲ್ಲ, ಅದರಲ್ಲೂ ಸಹ ಅರಿಶಿನ ಕುಂಕುಮ ತುಂಬಿಸಿ ತಾಂಬೂಲ ದಕ್ಷಿಣೆ ಸಹಿತ ಮುತ್ತೈದೆಗೆ ಹೂವನ್ನು ಕೊಟ್ಟು ಅರಿಶಿನ ಕುಂಕುಮವನ್ನು ದಾನವಾಗಿ ಕೊಡಬೇಕು. ಇನ್ನು 2ನೇ ವರ್ಷ ಯಾವ ದಾನವನ್ನು ಕೊಡಬೇಕು ಅಂದರೆ ಹಾಲು ಮೊಸರು ದಾನವನ್ನು ಕೊಡಬೇಕು. 2ನೇ ವರ್ಷ, ಆಯಿತಾ? ಮೊದಲನೇ ವರ್ಷ ಅರಿಶಿನ ಕುಂಕುಮ, 2ನೇ ವರ್ಷ ಹಾಲು ಮೊಸರು. ಹಾಲು ಮೊಸರು ಹೇಗೆ ಕೊಡಬೇಕು ಅಂದರೆ, ನಿಮಗೆ ಸಾಧ್ಯವಾದರೆ ಹಿತ್ತಾಳೆ ಬಟ್ಲುಗಳನ್ನು ತಂದು ಅದರಲ್ಲಿ ಒಂದೊಂದು ಪ್ಯಾಕೆಟನ್ನು ಇಟ್ಟು 1/4 ಲೀಟರು ಅಥವಾ ಅರ್ಧ ಲೀಟರು ಪ್ಯಾಕೆಟ್ಗಳನ್ನು ಇಟ್ಟು ಹಾಲು ಮೊಸರು ದಾನವಾಗಿ ಕೊಡ್ಬೋದು. ಸ್ಟೀಲನ್ನು ಮಾತ್ರ ದಾನವಾಗಿ ಕೊಡಲಿಕ್ಕೆ ಹೋಗಬೇಡ್ರಿ. ಹಾಗಾಗಿ ಹಿತ್ತಾಳೆ ಬಟ್ಲ ಜೊತೆಗೆ ಪ್ಯಾಕೆಟ್ಗಳನ್ನು ಇಟ್ಟು ಕೊಡ್ಬೋದು, ಅಥವಾ ಪ್ಯಾಕೆಟ್ಗಳನ್ನೇ ತಂದು ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡ್ಬೋದು. ಹಾಲು ಮೊಸರು ಇದನ್ನು ಬೆಳಗ್ಗೆನೇ ಕೊಟ್ಟರೆ ಉತ್ತಮ. ಬೆಳಗ್ಗೆ ಫ್ರೆಶ್ ಆಗಿ ಹಾಲು ಮೊಸರು ತಂದು ನಂತರ ಅದನ್ನು ದಾನವಾಗಿ ಕೊಡ್ಬೋದು. ಮತ್ತು 3ನೇದಾಗಿ ಯಾವ ದಾನವನ್ನು ಕೊಡಬೇಕು ಅಂದರೆ, ಇದು ಕಾಲು ತೊಳೆಯೋದು. ಸ್ನೇಹಿತರೆ, ಒಬ್ಬ ಮುತ್ತೈದೆಯನ್ನು ಪ್ರತಿ ದ್ವಾದಶಿ ಮನೆಗೆ ಕರೆದು, ಆದಷ್ಟು ಇದನ್ನು ಅಷ್ಟೇ ಬೆಳಗ್ಗೆ ಮಾಡಿದ್ರೆ ಉತ್ತಮ, ಆಗದೇ ಇದ್ದರೆ ಸಾಯಂಕಾಲ ಸಹ ಮಾಡ್ಬೋದು. ಒಂದು ಮಣೆಯನ್ನು ಹಾಕಿ ಮಣೆಯ ಮೇಲೆ ನಿಲ್ಲಿಸಿ ಕಾಲನ್ನು ತೊಳಿಬೇಕು. ಕಾಲು ತೊಳೆದು ಅರಿಶಿನವನ್ನು ಹಚ್ಚಿ ಮತ್ತೆ ಕಾಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಕಾಲಿಗೆ ನಮಸ್ಕಾರವನ್ನು ಮಾಡಿಕೊಂಡು ಮುತ್ತೈದೆಗೆ ಅರಿಶಿನ ಕುಂಕುಮ ಕೊಟ್ಟು ಒಳಗಡೆ ಕರ್ಕೊಳ್ಳೋದು. ಒಳಗಡೆ ಬಂದ ಮೇಲೆ ಅವರಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಡೋದು. ಪ್ರತಿ ದ್ವಾದಶಿ ಇದೇ ಥರ ಮಾಡಬೇಕು. ಕಾಲು ತೊಳಿಬೇಕು, ತಾಂಬೂಲ ದಕ್ಷಿಣೆಯನ್ನು ಕೊಡಬೇಕು. ಕೊನೆ ದ್ವಾದಶಿ, ಉತ್ಥಾನ ದ್ವಾದಶಿ ಆಗಲಿ ಅಥವಾ ಇನ್ನೊಂದು ದ್ವಾದಶಿ ಆಗಲಿ, ಅವರನ್ನು ಕರೆದು ಕಾಲು ತೊಳೆದು ಅದೇ ರೀತಿಯಾಗಿ ತಾಂಬೂಲ ದಕ್ಷಿಣೆ ಜೊತೆಗೆ ಕಾಲುಂಗ್ರವನ್ನು ದಾನವಾಗಿ ಕೊಡಬೇಕು, ಆಯಿತಾ? ಬೆಳ್ಳಿ ಕಾಲುಂಗ್ರವನ್ನು ದಾನವಾಗಿ ಕೊಡಬೇಕಾಗತ್ತೆ. ಇದು ಒಬ್ಬ ಮುತ್ತೈದೆಗೆ ಮಾಡಿದೆ ಶ್ರೇಷ್ಠ. ಯಾರಿಗೆ ಫಸ್ಟು ನೀವು ಕಾಲು ತೊಳೆದಿರ್ತೀರೋ ಅವರಿಗೆ ಕಾಲುಂಗರ ಕೊಡೋದು ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಯಾರನ್ನಾದರೂ ಒಬ್ಬರನ್ನ ನೀವು ನೋಡಿಟ್ಕೊಳ್ರಿ ಮುತ್ತೈದೆಯನ್ನು. ಪ್ರತಿ ದ್ವಾದಶಿ ಅವ್ರನ್ನ ಕರೆಯೋದು, ಕಾಲು ತೊಳೆಯೋದು, ತಾಂಬೂಲ ದಕ್ಷಿಣೆಯನ್ನು ಕೊಡೋದು.
ಕೊನೆ ದ್ವಾದಶಿ ಕಾಲುಂಗ್ರವನ್ನು ದಾನವಾಗಿ ಕೊಡೋದು. ಈ ರೀತಿ ಇದು 3ನೇ ವರ್ಷ ಮಾಡ್ತಕ್ಕಂಥದ್ದು. 4ನೇ ವರ್ಷ ಬಳೆ, ತೆಂಗಿನಕಾಯಿ ಜೊತೆಗೆ ಅರಿಶಿನ ಕುಂಕುಮವನ್ನು ದಾನವಾಗಿ ಕೊಡೋದು. ತೆಂಗಿನಕಾಯಿ ಕೊಡಬೇಕು. ಬರೀ ತೆಂಗಿನಕಾಯಿ ಕೊಡೋದು ಯಾಕೆ ಅಂತ ಹೇಳಿ, ಎಲೆ, ಅಡಿಕೆ, ದಕ್ಷಿಣೆ, ತಾಂಬೂಲ ಮತ್ತು ತೆಂಗಿನಕಾಯನ್ನು ಇಟ್ಟು ಬಳೆಯನ್ನು ಇಟ್ಟು ಸಹ ದಾನವಾಗಿ ಕೊಡ್ಬೋದು. ಬಳೆ, ಅರಿಶಿನ ಕುಂಕುಮ, ಮಂಗಳ ದ್ರವ್ಯಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಇದಕ್ಕೆ ಕೊನೆಯದಾಗಿ ಏನಾದರೂ ಕೊಡಬೇಕಾ ಅಂತಂದರೆ ನಿಮ್ಮ ಅನುಕೂಲ ಏನಾದರೂ ಕೊಡ್ಬೋದು. ಎಲ್ಲ ದಾನಗಳಿಗೂ ಅಷ್ಟೇ ಸ್ನೇಹಿತರೆ. ಈಗ ಅರಿಶಿನ ಕುಂಕುಮ ಹಿಡ್ದಿದ್ದೀವಿ ಅಂತಂದರೆ ಕೊನೆಯದಾಗಿ ಸಾಧ್ಯವಾದರೆ ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲುಗಳು ಬರುತ್ತಲ್ಲ, ಕುಂಕುಮ ಪ್ಯಾಲೆ ಅಂತೀವಿ, ಅದನ್ನು ದಾನವಾಗಿ ಕೊಡ್ಬೋದು. ಹಾಲು ಮೊಸರಿಗೂ ಸಹ ಹಿತ್ತಾಳೆ ಬಟ್ಲುಗಳನ್ನು ದಾನವಾಗಿ ಕೊಡ್ಬೋದು. ಈ ರೀತಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದಾನವನ್ನು ಮಾಡ್ಬೋದು. ಇಂಥದ್ದೇ ಮಾಡಬೇಕು ಅಂತ ಏನೂ ಇಲ್ಲ. ಸಾಧ್ಯವಾದರೆ ಕೊಡ್ಬೋದು, ಆಗದೇ ಇದ್ದರೆ ಇಲ್ಲ ಅಷ್ಟೇ. ಕಾಲು ತೊಳೆದಿದ್ದು ಮಾತ್ರ ಕಾಲುಂಗುರ ಕೊಡಲೇಬೇಕಾಗತ್ತೆ. ಹೀಗೆ ಮತ್ತು 5ನೇ ವರ್ಷ ತುಳಸಿ ದಾನವನ್ನು ಮಾಡೋದು. ಕೃಷ್ಣನ ಸಮೇತ ಪ್ರತಿ ದ್ವಾದಶಿ ದೇವರ ಮುಂದೆ ತುಳಸಿಯನ್ನು ಇಟ್ಟು ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ಆರತಿ ನೈವೇದ್ಯವನ್ನು ಮಾಡಿ ತುಳಸಿಗೆ ಆ ತುಳಸಿಯನ್ನು ದಾನವಾಗಿ ಕೊಡಬೇಕು. ಪೂಜೆ ಮಾಡಿನೇ ಕೊಡಬೇಕು, ಹಾಗೆ ಕೊಡಬಾರ್ದು. ಕೃಷ್ಣನನ್ನು ಇಟ್ಟು ಅಂಬೆಗಾಲು ಕೃಷ್ಣನ ತರಬೇಕು. ಹೇಳಿದ್ನಲ್ಲ, ಎಷ್ಟು ದ್ವಾದಶಿ ಬರುತ್ತೋ ನೋಡಿಕೊಂಡು ಲೆಕ್ಕ ಇಟ್ಕೊಂಡು ಒಂದು ಸಲ ತಂದಿಟ್ಕೊಂಬಿಡ್ರಿ. ಪ್ರತಿ ದ್ವಾದಶಿನೂ ನೀವು ತುಳಸಿ ದಾನವನ್ನು ಮಾಡೋದು. ಇದು ತುಂಬ ಶ್ರೇಷ್ಠವಾದದ್ದು. ಮುಂಚೆನೇ ನೀವು ತುಳಸಿಯನ್ನು ತಂದಿಟ್ಕೊಳ್ಳೋದಾಗಲಿ ಹಾಕಿಟ್ಕೊಳ್ಳೋದಾಗಲಿ ಮಾಡಿಕೊಳ್ಳ್ರಿ. ಬೀಜ ಹಾಕೋದು ಅಥವಾ ಸಸಿಯನ್ನು ನೆಟ್ಟಿಟ್ಕೊಳ್ಳೋದು ಪಾಟ್ಗಳಲ್ಲಿ. ಚಾತುರ್ಮಾಸ್ಯ ಪ್ರಾರಂಭ ಆಗೋದ್ರೊಳಗೇ ಈ ವ್ಯವಸ್ಥೆಯನ್ನು ಮಾಡಿಟ್ಕೋಬೇಕು. ನೀವು ತುಳಸಿ ಸಸಿಗಳನ್ನು ಪಾಟ್ಗಳಲ್ಲಿ ನೆಟ್ಟು ಇಟ್ಕೊಂಡಿರಬೇಕು. ಆಮೇಲೆ ದಾನಗಳು ಕೊಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು 6ನೇ ವರ್ಷ ಬೆಣ್ಣೆ ಕೃಷ್ಣನ ದಾನ. ಅಂಬೆಗಾಲು ಕೃಷ್ಣನನ್ನು ತೊಗೊಂಬರಬೇಕು. ಒಂದು ಹಿತ್ತಾಳೆ ಬಟ್ಲನ್ನು ತರಬೇಕು ಚಿಕ್ಕದು. ಅದರೊಳಗೆ ಬೆಣ್ಣೆಯನ್ನು ತುಂಬಿಸಿ ಬೆಣ್ಣೆಯಲ್ಲಿ ಕೃಷ್ಣನನ್ನು ಇಟ್ಟು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಅದನ್ನು ದಾನವಾಗಿ ಕೊಡೋದು. ಪ್ರತಿ ದ್ವಾದಶಿನೂ ಬೆಣ್ಣೆ ಕೃಷ್ಣನನ್ನು ದಾನವಾಗಿ ಕೊಡೋದು. ಇದು ಸಂತಾನ ಭಾಗ್ಯಕ್ಕೂ ತುಂಬ ಅನುಕೂಲ ಆಗುತ್ತೆ. ಯಾರಿಗೆಲ್ಲ ಸಂತಾನ ಭಾಗ್ಯಕ್ಕಾಗಿ ಅಪೇಕ್ಷೆ ಇದೆಯೋ ಅವರು ಈ ದಾನವನ್ನು ಮಾಡ್ಕೋಬೋದು. ಮತ್ತು ಮದುವೆ ಆದವರು ಸಹ ಮಾಡ್ಬೋದು. ಅಂದರೆ ಅರಿಶಿನ ಕುಂಕುಮ ಕೊಟ್ಟೇ ಮುಂದಿನ ದಾನಗಳನ್ನು ಕೊಡಬೇಕು. ಅರಿಶಿನ ಕುಂಕುಮ ಪ್ರಥಮವಾಗಿ ಕೊಡ್ರಿ. ಆಮೇಲೆ ನೀವು ಬೇಕಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ದಾನಗಳಲ್ಲಿ. ಇನ್ನು 7ನೇ ವರ್ಷ ಹಿಡಿ ಅಕ್ಕಿ ದಾನ ಅಂತ ಹೇಳ್ತೀವಿ. ಪ್ರತಿನಿತ್ಯ ಒಂದೊಂದು ಹಿಡಿ ಅಕ್ಕಿಯನ್ನು ತೆಗೆದಿಡಬೇಕು. ಅಂದರೆ ಅಡಿಗೆ ಮಾಡೋದಕ್ಕಿಂತ ಮುಂಚಿತವಾಗಿ ತೆಗೆದಿಡಬೇಕು, ಆಯಿತಾ? ಅನ್ನ ಮಾಡಿ ನೀವು ಊಟ ಮಾಡಿದ್ಮೇಲೆ ತೆಗೆಯೋದಲ್ಲ. ಫಸ್ಟು ಡಬ್ಬದಿಂದ ನಾವು ಅಕ್ಕಿ ತೊಗೊಂಡು ಅನ್ನ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಒಂದು ಹಿಡಿ ಅಕ್ಕಿ ತೊಗೋಬೇಕು. ದೇವರನ್ನು ಪ್ರಾರ್ಥನೆ ಮಾಡಿ ನಮ್ಮ ಕಷ್ಟಗಳ ಪರಿಹಾರ ಆಗಲಿ ಅಂತ ಹೇಳಿ ಒಂದು ಬಟ್ಲಲ್ಲಿ ಹಾಕಿ ಇಡೋದು. ಒಂದೊಂದು ಹಿಡಿ ಅಕ್ಕಿ, ದಿನನಿತ್ಯ ಒಂದು ಹಿಡಿ ಅಕ್ಕಿ ಒಂದು ಬಟ್ಲಿಗೆ ಹಾಕಿಟ್ಟು ಅದನ್ನು ಬಳಸಬಾರ್ದು. ಹುಷಾರಾಗಿ ಒಂದು ಕಡೆ ಎತ್ತಿಡಬೇಕು. ಪ್ರತಿ ದ್ವಾದಶಿ ಆ ಅಕ್ಕಿ ಜೊತೆಗೆ ಒಂದು ಕರಣೆ ಬೆಲ್ಲವನ್ನು ಇಟ್ಟು ದಕ್ಷಿಣೆ ತಾಂಬೂಲದ ಸಹಿತ ಆ ಅಕ್ಕಿಯನ್ನು ದಾನವಾಗಿ ಕೊಡೋದು. ಈ ರೀತಿ ಪ್ರತಿ ದ್ವಾದಶಿ ಮಾಡಬೇಕು, ಆಯಿತಾ? 15 ದಿನ 14 ದಿನ ದಶಮಿ ದಿನ ಅಕ್ಕಿಯನ್ನು ತೆಗೆದಿಡ್ಬೋದು. ಏಕಾದಶಿ ಬೇಡ. ದ್ವಾದಶಿ ದಿನ ಮತ್ತೆ ಒಂದು ಹಿಡಿ ಅಕ್ಕಿಯನ್ನು ತೆಗೆದು ಅದಕ್ಕೆ ಹಾಕಿ ದಾನವನ್ನು ಕೊಡೋದು. ಈ ರೀತಿ ಹಿಡಿ ಅಕ್ಕಿ ದಾನ ಇದು ತುಂಬ ಒಳ್ಳೆಯದು ಸ್ನೇಹಿತರೆ, ಮಾಡಿಕೊಳ್ಳ್ರಿ. ಕಷ್ಟಗಳ ಪರಿಹಾರ ಆಗುತ್ತೆ. ಇನ್ನು ಸುಧಾಮನ ಅವಲಕ್ಕಿ ದಾನ ಅಂದರೆ ಒಂದು ಬಿಳಿ ವಸ್ತ್ರವನ್ನು ತೊಗೊಂಬರಬೇಕು. ಕರ್ಚೀಫ್ಗಳು ಸಿಗುತ್ತಲ್ಲ ಬಿಳಿದು, ಅದನ್ನು ತಂದಿಟ್ಕೊಳ್ರಿ. ಒಂದು ಡಜನ್ ತಂದಿಟ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಆದರೆ ಮನೆಯಲ್ಲಿರುತ್ತೆ. ಒಂದು ಡಜನ್ನಷ್ಟು 12 ಆಗಷ್ಟು ತೊಗೊಂಡು ಬಂದು ಇಟ್ಕೊಳ್ರಿ. ಬಿಳಿ ವಸ್ತ್ರ. ಪ್ರತಿ ದ್ವಾದಶಿ ಬೆಳಗ್ಗೆ ಆ ಬಿಳಿ ವಸ್ತ್ರವನ್ನು ಒಂದು ತಟ್ಟೆಯಲ್ಲಿ ಹರಡಿ ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸುಧಾಮನನ್ನು ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಹಿಡಿ ಅವಲಕ್ಕಿ ಅಥವಾ 2 ಹಿಡಿ ಅವಲಕ್ಕಿ ತಗೊಂಡು ಅದರೊಳಗೆ ಹಾಕಿ ಬಟ್ಟೆಯಲ್ಲಿ ಒಂದು ಕರಣೆ ಬೆಲ್ಲವನ್ನು ಹಾಕಿ ದಕ್ಷಿಣೆ ಸಹಿತ ಕಟ್ಟಬೇಕು. ಗಂಟನ್ನು ಕಟ್ಟಬೇಕು. ಸುಧಾಮನ ಅವಲಕ್ಕಿ ಅಂತ ಹೇಳಿ ತುಂಬ ಶ್ರೇಷ್ಠವಾದದ್ದು. ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತನಾದಂಥ ಸುಧಾಮ ತಂದಂತಹ ಅವಲಕ್ಕಿಯನ್ನು ತಗೊಂಡು ಸ್ವೀಕಾರ ಮಾಡಿ ಸುಧಾಮನಿಗೆ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾನೆ. ಹಾಗಾಗಿ ಸುಧಾಮನ ಅವಲಕ್ಕಿ ಇದೂ ಅಷ್ಟೇ. ಯಾರಿಗಾದರೂ ಬಡತನ ಇದ್ದರೆ, ಕಷ್ಟದಲ್ಲಿದ್ದರೆ ಇದನ್ನು ಮಾಡಿಕೊಳ್ಳ್ರಿ, ಸುಧಾರಣೆ ಆಗುತ್ತೆ. ಬೆಲ್ಲವನ್ನು ಇಟ್ಟು ಅದನ್ನು ಗಂಟು ಕಟ್ಟಬೇಕು.
ಖರ್ಚೀಫನ್ನು ಬಟ್ಟೆಯನ್ನು ಗಂಟು ಕಟ್ಟಿ ಅದನ್ನು ದೇವರ ಮುಂದೆ ಇಟ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡು ಅದನ್ನು ದಾನವಾಗಿ ಕೊಡೋದು. ಪ್ರತಿ ದ್ವಾದಶಿ ಅವಲಕ್ಕಿ ಬೆಲ್ಲವನ್ನು ದಾನವಾಗಿ ಕೊಡೋದು. ಈ ರೀತಿ ಮಾಡ್ಕೊಳ್ರಿ. ಹೊಸ ವಸ್ತ್ರವನ್ನೇ ತರಬೇಕು ಆಯಿತಾ, ಮನೆಯಲ್ಲಿರೋದಲ್ಲ, ಬಳಸಿರೋದಲ್ಲ, ಹೊಸದಾಗಿ ವಸ್ತ್ರವನ್ನು ತಂದು ಅದರಲ್ಲೇ ಕಟ್ಟಿ ಕೊಡಬೇಕು. ಇನ್ನು ದೀಪದಾನವನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು. ದೀಪದಾನ ಪ್ರತಿ ಬಾರಿ ಹೇಳ್ತೀನಿ ನಾನು, ದೀಪದಾನ ಬಹಳ 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 ಶ್ರೇಷ್ಠವಾದದ್ದು. ಪ್ರತಿ ದ್ವಾದಶಿ ದೀಪವನ್ನು ದಾನವಾಗಿ ಕೊಡೋದು. ಪ್ರತಿ ದ್ವಾದಶಿ ಬೆಳಗ್ಗೆ ದೇವರ ಮುಂದೆ ಅಥವಾ ತುಳಸಿ ಮುಂದೆ ದೀಪವನ್ನು ಹಚ್ಚಿಡೋದು. ಅದನ್ನು ಹಚ್ಚಿ ಆದರೂ ದಾನ ಕೊಡ್ರಿ ಅಥವಾ ಹಾಗೇನಾದರೂ ಕೊಡ್ಬೋದು. ಈಗ ಬೆಳಗ್ಗೆ ನಾವು ತುಳಸಿ ಪೂಜೆ ಮಾಡ್ಕೊತಾ ಇರ್ತೀವಿ, ದೀಪವನ್ನು ಹಚ್ಚಿಡೋದಲ್ಲಿ ನಿಮಗೆ ಪಕ್ಕದಲ್ಲೇ ಇದ್ದಾರೆ ಬ್ರಾಹ್ಮಣರು, ಮುತ್ತೈದೆಯರು ಬರ್ತಾರೆ ಕರೆದ ತಕ್ಷಣ ಅಂತಂದರೆ ಅವರನ್ನು ಕರೀರಿ, ಹಚ್ಚಿರೋ ದೀಪವನ್ನೇ ತುಳಸಿಗೆ ಸಮರ್ಪಣೆ ಮಾಡಿರ್ತೀರಲ್ವ ಅದನ್ನೇ ದಾನವಾಗಿ ಕೊಡ್ರಿ. ತುಂಬ ಶ್ರೇಷ್ಠ. ದೀಪ ಹಚ್ಚಿ ದಾನವಾಗಿ ಕೊಡೋದು ತುಂಬ ಅಂದರೆ ತುಂಬ ಶ್ರೇಷ್ಠ ಸ್ನೇಹಿತರೆ. ಪ್ರತಿ ಬಾರಿ ಕೇಳ್ತೀರಾ ನನಗೆ ದೀಪ ಹಚ್ಚಿ ಕೊಡಬೇಕಾ, ಹಾಗೆ ಕೊಡಬೇಕಾ ಅಂತ. ಖಾಲಿ ದೀಪಗಳನ್ನು ದಾನವಾಗಿ ಕೊಡೋ ಬದಲಾಗಿ ದೀಪ ಹಚ್ಚಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಮುತ್ತೈದೆಗೆ ದಾನವಾಗಿ ಕೊಡೋದು ತುಂಬ 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 ಶ್ರೇಷ್ಠ ಆಯಿತಾ. ಈ ರೀತಿಯಾಗಿ ದಾನ ಮಾಡಿಕೊಳ್ಳ್ರಿ. ದೀಪದಾನ ಆಗೋದಿಲ್ಲ ಅಂತಂದರೆ 2 ಬತ್ತಿಗಳನ್ನು, ತುಪ್ಪದಲ್ಲಿ ನೆನೆಸಿರೋ ಬತ್ತಿಗಳನ್ನು ಇಟ್ಟು ದಾನವಾಗಿ ಕೊಡ್ರಿ. ಇದನ್ನು ನೀವು ಮನೆಗೆ ಹೋಗಿ ಹಚ್ಚಿರಿ ಅಂತನಾದರೂ ಹೇಳ್ರಿ ಆಯಿತಾ. ಇದಿಷ್ಟು ದೀಪದಾನ. ಇನ್ನೂ ಲಕ್ಷ ಬಳೆಯನ್ನು ಹಿಡಿತಾರೆ. ಇದು 4 ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ. ಲಕ್ಷ ಬಳೆ ಅಂತಂದರೆ ಮುತ್ತೈದೆಗೆ ಬಳೆಯನ್ನು ಹಾಕಿಸೋದು ಅಥವಾ ಮುತ್ತೈದೆಯರಿಗೆ ಬಳೆಯನ್ನು ದಾನವಾಗಿ ಕೊಡೋದು, ದಕ್ಷಿಣೆ ಸಹಿತವಾಗಿ ದಾನವಾಗಿ ಕೊಡ್ತಕ್ಕಂಥದ್ದು. ಲಕ್ಷ ಬಳೆ ಮುಗಿಯೋ ತನಕನೂ ದಾನವಾಗಿ ಕೊಡ್ತಾ ಇರೋದು. ಲಕ್ಷ ಅಂದರೆ ಲಕ್ಷನೇ ಮಾಡಬೇಕು ಅಂತಲ್ಲ, ಸ್ವಲ್ಪ ಹೆಚ್ಚಿಗೆ ಕೊಡಬೇಕು. ಒಂದು 5,000 1,000 ಆ ಥರ ಜಾಸ್ತಿ ಕೊಡಬೇಕು, ಹೆಚ್ಚಿಸಿ ಕೊಡಬೇಕು ಅಂತೀವಲ್ವ ಹಾಗೆ. ಎಲ್ಲಾದರೂ ಚಾತುರ್ಮಾಸ್ಯಗಳಿಗೆ ಹೋದಾಗ, ಮಠಗಳಿಗೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ತುಂಬ ಜನ ಮುತ್ತೈದೆಯರು ಸಿಗ್ತಾರೆ. ಅಲ್ಲಿ ದಾನಗಳನ್ನು ಕೊಡೋದು ನಿಮಗೆ ಜಾಸ್ತಿ ಕೌಂಟಿಂಗ್ ಸಿಗುತ್ತೆ. ಎಲ್ಲನೂ ಬರೆದಿಟ್ಕೋಬೇಕು, ಎಷ್ಟು ದಾನಗಳನ್ನು ಮಾಡಿದ್ದೀವಿ, ಇಷ್ಟ ಆಗಿದೆ ಬಳೆಗಳು ಅಂತ ಬರೆದಿಟ್ಕೊಂಡ್ರೆ ನಿಮಗೆ ಲೆಕ್ಕ ಸಿಗುತ್ತೆ. ಈ ರೀತಿ ಲಕ್ಷ ಬಳೆ ದಾನವನ್ನು ಹಿಡಿಬೋದು. ಇನ್ನು ಲಕ್ಷ್ಮೀನಾರಾಯಣರ ಪ್ರತಿಮಾ ದಾನ ಅಂತ ಹೇಳ್ತೀವಿ. ಪ್ರತಿ ದ್ವಾದಶಿನೂ ಲಕ್ಷ್ಮೀನಾರಾಯಣರ ವಿಗ್ರಹ ತಂದು ಪಂಚಲೋಹದ್ದು, ಶಕ್ತಿ ಇದ್ದರೆ ಬೆಳ್ಳಿದು, ಕೊನೆಯದಾಗಿ ಬೆಳ್ಳಿದು ಕೊಡ್ಬೋದು. ದೀಪದಾನಕ್ಕೂ ಅಷ್ಟೇ, ಕೊನೆಯದಾಗಿ ಬೆಳ್ಳಿಯ ಚಿಕ್ಕದಾದರೂ ಪರವಾಗಿಲ್ಲ ಆರತಿ ನೀಲಾಂಜನಗಳನ್ನು ದಾನವಾಗಿ ಕೊಡೋದು. ಪ್ರತಿಮಾ ದಾನವನ್ನು ಮಾಡೋದು ಪಂಚಲೋಹದ್ದು ಅಥವಾ ಬೆಳ್ಳಿದು ಲಕ್ಷ್ಮೀನಾರಾಯಣರನ್ನು ತಂದು ದ್ವಾದಶಿ ದಿವಸ ಪೂಜೆಯನ್ನು ಮಾಡಿ ಅದನ್ನು ದಾನವಾಗಿ, ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ಈ ರೀತಿ ಸ್ನೇಹಿತರೆ ತುಂಬ ದಾನಗಳಿದೆ. ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗೊಂದು 11 ದಾನ ಆಯಿತು, ಇನ್ನೊಂದು ದಾನ ಹೇಳಿಬಿಡ್ತೀನಿ, 12 ದಾನ ಆಗುತ್ತೆ. ಅನ್ನಪೂರ್ಣ ದಾನ, ಅನ್ನಪೂರ್ಣೆಯನ್ನು ತೊಗೊಂಡು ಬರಬೇಕು. ಅನ್ನಪೂರ್ಣೆಯ ಮೂರ್ತಿಗಳು ಸಿಗುತ್ತೆ ಪಂಚಲೋಹದ್ದು, ತೊಗೊಂಡು ಬಂದು ಒಂದು ಹಿತ್ತಾಳೆ ಬಟ್ಲನ್ನು ತರಬೇಕು ಅಥವಾ ಪ್ಲೇಟನ್ನು ತರ್ಬೋದು. ಅದರಲ್ಲಿ ಅಕ್ಕಿ ಹಾಕಿ, ಅಕ್ಕಿಯಲ್ಲಿ ಅನ್ನಪೂರ್ಣೆಯನ್ನು ಕೂಡಿಸಿ ದೇವರ ಮುಂದೆ ಇಟ್ಟು ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಪೂಜೆಯನ್ನು ಮಾಡಿಕೊಂಡು ಅದನ್ನು ಆ ಪ್ಲೇಟು ಬಟ್ಲು ಏನು ತಂದಿರ್ತೀರೋ ಅದು ಅಕ್ಕಿ ಸಮೇತವಾಗಿಯೇ ಅನ್ನಪೂರ್ಣೆಯನ್ನು ದಾನ ಕೊಡೋದು. ಇದು ಅಷ್ಟೇ ತುಂಬ ಶ್ರೇಷ್ಠವಾದಂಥ ದಾನ, ಪ್ರತಿ ದ್ವಾದಶಿ ಮಾಡ್ತಕ್ಕಂಥದ್ದು. ಈ ರೀತಿ ಗೋದಾನವನ್ನು ಸಹ ಮಾಡ್ಬೋದು. ಅಕ್ಕಿಯಲ್ಲಿ ಗೋವನ್ನು ಇಟ್ಟು ದಾನವಾಗಿ ಕೊಡ್ತಕ್ಕಂಥದ್ದು ಪೂಜೆ ಮಾಡಿ. ಹೀಗೆ ಮತ್ತು ವಿಷ್ಣುಪಾದ ದಾನವನ್ನು ಮಾಡ್ಬೋದು. ವಿಷ್ಣುಪಾದವನ್ನು ತರೋದು ಪ್ರತಿ ದ್ವಾದಶಿ, ಅಕ್ಕಿಯಲ್ಲಿ ಇಡೋದು, ಪೂಜೆಯನ್ನು ಮಾಡೋದು, ಅದನ್ನು ದಾನವಾಗಿ ಕೊಡೋದು. ಹೀಗೆ ಏನಾದರೂ ನೀವು ದಾನಗಳನ್ನು ಮಾಡ್ಬೋದು ಸ್ನೇಹಿತರೆ. ಇಷ್ಟು ದಾನಗಳನ್ನು ಹೇಳಿದ್ದೀನಿ. ಇದರಲ್ಲಿ ಯಾವುದಾದ್ರೂ ನೀವು ಆರಿಸ್ಕೊಂಡು ಇಂಥದ್ದನ್ನು ಮಾಡಬೇಕು, ಕೊಡಬೇಕು ಅಂತ ಇದ್ದೀವಿ, ಅದರ ಬಗ್ಗೆ ನಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ರಿ ಅಂತಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ನಿಮಗೆ ಅರ್ಥ ಆಗಿದೆ ಅಂದರೆ ದಯವಿಟ್ಟು ದಾನಗಳನ್ನು ಮಾಡಿಕೊಡ್ರಿ. ಪ್ರತಿ ವರ್ಷವೂ ಹೇಳ್ತಾ ಬರ್ತಾಯಿದ್ದೀನಿ. ಆದರೂ ಈ ವರ್ಷ ಹೊಸದಾಗಿ ನನ್ನ ಚಾನಲ್ಗೆ ಬಂದವರು, ಸೇರಿಕೊಂಡವರು, ನನ್ನ ಸ್ನೇಹಿತರಾದವರು ಕಮೆಂಟ್ಸ್ ಹಾಕ್ತಾ ಇದ್ದೀರಾ ದಾನಗಳ ಬಗ್ಗೆ ತಿಳಿಸ್ಕೊಡ್ರಿ ಅಂತ. ಇನ್ನೂ ಯಾವುದಾದ್ರೂ ನಿಮಗೆ ಹೊಸದಾಗಿ ದಾನಗಳು ಗೊತ್ತಿದ್ದರೆ ನನಗೆ ದಯವಿಟ್ಟು ತಿಳಿಸ್ರಿ. ಏಕೆಂದರೆ ನನ್ನ ಹತ್ರ ಇರುವಂಥದ್ದು, ನನಗೆ ಗೊತ್ತಿರುವಂಥದ್ದು ಒಂದಷ್ಟು ದಾನಗಳಿದೆ, ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.